ನಮಸ್ತೆ. ಕವಚದ ಮುಂದಿನ ಶ್ಲೋಕವನ್ನು ನೋಡೋಣ. ಜ್ವಾಲಾಮುಖಿ ನಖಜ್ವಾಲಾಂ ಅಭೇದ್ಯಾ ಸರ್ವಸಂಧಿಷು ಶುಕ್ರಂ ಬ್ರಹ್ಮಾಣಿ ಮೇ ರಕ್ಷೇಚ್ಛಾಯಾಂ ಛತ್ರೇಶ್ವರಿ ತಥಾ. ಜ್ವಾಲಾಮುಖಿ ಉಗುರುಗಳ ಕಾಂತಿಯನ್ನ, ಅಭೇದ್ಯೆಯು ಎಲ್ಲ ಕೀಲುಗಳನ್ನು, ಹಾಗೆ ಬ್ರಹ್ಮಾಣಿಯು ವೀರ್ಯವನ್ನ, ಛತ್ರೇಶ್ವರಿ ನೆರಳನ್ನ ರಕ್ಷಣೆ ಮಾಡಲಿ ಅಂತ ಕೇಳುವುದರ ಜೊತೆಗೆ ಮುಂದೆ ಅಹಂಕಾರಂ ಮನೋಬುದ್ಧಿಂ ರಕ್ಷಮೇ ಧರ್ಮಚಾರಿಣಿ ಪ್ರಾಣಾಪಾನೌ ತಥಾ ವ್ಯಾನಂ ಸಮಾನೋ ದಾನಮೇವ ಚ. ಹೇ ಧರ್ಮಚಾರಿಣಿ, ನೀನು ನನ್ನ ಅಹಂಕಾರ, ಮನಸ್ಸು, ಬುದ್ಧಿ, ಪ್ರಾಣ ಅಪಾನಾದಿ ಪಂಚಪ್ರಾಣಗಳನ್ನು ರಕ್ಷಿಸು ಅಂತ ಹೇಳುವಂಥದ್ದು. ಅಹಂಕಾರ, ಮನಸ್ಸು, ಬುದ್ಧಿ ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನು ರಕ್ಷಣೆ ಮಾಡು ಅಂತ ಕೇಳುವಂತಹ ವಜ್ರಹಸ್ತಾಚ ಮೇ ರಕ್ಷೇತ್ ಪ್ರಾಣಕಲ್ಪಂಚ ಶೋಭನಾಂ ರಸೇ ರೂಪೇ ಚ ಗಂಧೇ ಚ ಶಬ್ದೇ ಸ್ಪರ್ಶೇ ಚ ಯೋಗಿನಿ. ಶೋಭನಳಾದ ವಜ್ರಹಸ್ತೆ ನನ್ನ ಪ್ರಾಣಕ್ಕೆ ಸಮಾನವಾದುದನ್ನೆಲ್ಲ ರಕ್ಷಣೆ ಮಾಡಲಿ. ಯೋಗಿನಿಯು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ರಕ್ಷಣೆ ಮಾಡಲಿ ಅಂತ ಪಂಚೇಂದ್ರಿಯಗಳ ರಕ್ಷಣೆಯನ್ನು ಇಲ್ಲಿ ಕೇಳಲಾಗಿದೆ. ಹಾಗಾಗಿ ಕವಚದ ದುರ್ಗಾ ಸಪ್ತಶತಿಯ ಅಂಗವಾಗಿ ಬಂದಿರುವಂತಹ ಈ ವಿಶೇಷವಾದ ಅನುಭವವನ್ನು ನಾವು ಪಡಿಬೇಕು ಅಂತ ಅಂದರೆ ಸಪ್ತಶತಿಯನ್ನು ಕಲಿಬೇಕು. ಆ ಸಪ್ತಶತಿಯ ಅನುಭವ ಮತ್ತು ಅವಳ ಆಶೀರ್ವಾದವನ್ನು ಪಡೆಯುವಂತಹ ಅವಕಾಶ ನಮ್ಮೆಲ್ಲದರದು ಆಗಿರಲಿ ಅಂತ ಕೇಳ್ತಾ ಧನ್ಯವಾದಗಳು.